ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ ಮೇಲೆ ಮೊದಲ ಬಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮೌನವನ್ನು ಮುರಿದಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ದರ್ಶನ್ ಕಡೆಯವರು 10 ಕೋಟಿ ರೂಪಾಯಿ ಕೊಡಲು ಮುಂದಾಗಿದ್ರ ಈ ಬಗ್ಗೆ ರೇಣುಕಾಸ್ವಾಮಿ ಅವರ ತಂದೆ ಹೇಳೋದಾದ್ರೂ ಏನು, ಹಾಗೂ ನಟಿ ರಮ್ಯಾ ಕೂಡ ದರ್ಶನ್ ಅವರ ಅರೆಸ್ಟ್ ಆದ ಬೆನ್ನಲ್ಲೇ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗಲಿದ್ಯಾ ಅಥವಾ ಮರಣ ದಂಡನೆ ಆಗಲಿದ್ಯಾ, ಒಟ್ಟು ಎಷ್ಟು ವರ್ಷ ಜೈಲಲ್ಲೇ ಇರಬೇಕು, ರೇಣುಕಾಸ್ವಾಮಿ ಅವರ ಪತ್ನಿ ದರ್ಶನ್ ಬಗ್ಗೆ ಹೇಳಿದಾದ್ರೂ ಏನು, ಇದರ ಬಗ್ಗೆ ಹಿರಿಯ ಹೈಕೋರ್ಟ್ ವಕೀಲರು ಹೇಳೋದಾದ್ರೂ ಏನು, ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರದಕ್ಕೂ ಮುನ್ನ ಪವಿತ್ರ ಗೌಡ ಸಹವಾಸ ಮಾಡಿ ನಟ ದರ್ಶನ್ ಅವರು ತಮ್ಮ ಕೆರಿಯರ್ ಅನ್ನೇ ಹಾಳು ಮಾಡ್ಕೊಂಡ್ರ, ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ಹೌದು ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಅಲ್ಲದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಅಥವಾ ಪವಿತ್ರ ಗೌಡ ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಶಿಕ್ಷೆ ಆಗ್ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಜೈಲಿಗೆ ಹೋದ ಬೆನ್ನಲ್ಲೇ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಜೈಲಲ್ಲಿ ಹೇಗಿದ್ದಾರೆ ಅನ್ನೋ ಫೋಟೋ ಈಗ ವೈರಲ್ ಆಗಿದ್ದು, ಜೈಲಿನಲ್ಲಿ ದರ್ಶನ್ ಅವರು ರಾತ್ರಿ ಇಡೀ ನಿದ್ದೆ ಮಾಡ್ತಾ ಇಲ್ಲ. ಈ ಫೋಟೋ ನೋಡಿದ್ರೇನೆ ಗೊತ್ತಾಗುತ್ತೆ ಅವರು ತುಂಬಾ ಚಿಂತೆಗೀಡಾಗಿದ್ದಾರೆ ಅಂತ. ಮುಂದೆ ಏನಾಗುತ್ತೋ, ಬೇಲ್ ಕೂಡ ಸಿಗೋದಿಲ್ಲ, ಇದರಿಂದ ಹೇಗೆ ಆಚೆ ಬರೋದು ಅನ್ನೋ ದುಃಖ ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ಪಶ್ಚಾತ್ತಾಪ ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಈ ಫೋಟೋವನ್ನ ನೋಡಿದ್ರೆ ಎಂಥವರೆಗೂ ಅನ್ಸುತ್ತೆ. ಇನ್ನು ಪವಿತ್ರ ಗೌಡ ಅವರ ಫೋಟೋವನ್ನ ನೋಡ್ತಾ ಇದ್ರೆ ಇವರು ಎಷ್ಟು ಆರಾಮಾಗಿದ್ದಾರೆ ಅಂತಂದ್ರೆ ಏನು ಕೂಡ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಇದ್ದು, ಇವರಲ್ಲಿ ಸ್ವಲ್ಪ ಕೂಡ ಟೆನ್ಷನ್ ಕೂಡ ಕಾಣ್ತಾ ಇಲ್ಲ. ಆದ್ರೆ ದಾಸ ಮಾತ್ರ ಬಹಳ ಟೆನ್ಷನ್ ತೆಗೆದುಕೊಂಡಿದ್ದು ಮುಂದೇನಾಗುತ್ತೋ ಅನ್ನುವಂತಹ ಭಯ ಮತ್ತು ಬೇಜಾರ್ನಲ್ಲಿ ಇರುವುದು ಕೂಡ ಕಾಣ್ತಾ ಇದೆ. ಇದೆಲ್ಲ ಒಂದು ಕಡೆಯಾದ್ರೆ ರೇಣುಕಾಸ್ವಾಮಿ ಅವರ ತಂದೆ ಟಿವಿ ಸಂದರ್ಶನದಲ್ಲಿ ಒಂದು ಮಾತನಾಡಿದ್ದಾರೆ. ನಿರೂಪಕರು ಕೇಳಿದ ಪ್ರಶ್ನೆಗೆ ಖಡಕ್ ಆಗಿಯೇ ರೇಣುಕಾಸ್ವಾಮಿ ಅವರ ತಂದೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, 10 ಕೋಟಿ ರೂಪಾಯಿ ನಿಮಗೆ ದರ್ಶನ್ ಕಡೆಯವರು ಕೊಡೋದಕ್ಕೆ ಬಂದಿದ್ರಾ? ಈ ಮಾತು ನಿಜಾನಾ? ನೀವು ಇಸ್ಕೊಂಡಿದ್ದೀರಾ ಅಥವಾ ಅವರೇನಾದ್ರೂ ನಿಮ್ಮನ್ನ ಅಪ್ರೋಚ್ ಮಾಡಿದ್ರಾ ಅಂತ ಕೇಳಿದ್ರು. ಅದಕ್ಕೆ ರೇಣುಕಾಸ್ವಾಮಿ ಅವರ ತಂದೆ ಪ್ರತಿಕ್ರಿಯಿಸಿ, ಇದು ಶುದ್ಧ ಸುಳ್ಳು, ನಮಗೆ 1 ರೂಪಾಯಿ ಕೂಡ ಯಾರು ಕೂಡ ಕೊಟ್ಟಿಲ್ಲ, ಕೊಡೋದಕ್ಕೆ ಬಂದಿಲ್ಲ ಕೂಡ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತಹ ಸುದ್ದಿ, ಇದ್ಯಾವುದು ಕೂಡ ನಿಜ ಅಲ್ಲ, ಇವೆಲ್ಲ ಸುಳ್ಳು. ಆದ್ರೆ ನಾವು ಸರ್ಕಾರಕ್ಕೆ ಮಾತ್ರ ಒಂದು ಮನವಿಯನ್ನ ಮಾಡಿದ್ದೀವಿ, ನಮ್ಮ ಸೊಸೆಗೆ ಒಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ಆದ್ರೆ ಯಾರು ಕೂಡ ಅದನ್ನ ಕಿವಿಗೆ ಹಾಕೊಳ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ, ಇಷ್ಟು ಬಿಟ್ರೆ ಯಾವುದೇ ಬೇಡಿಕೆ ನಮಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಇನ್ನ ನಾನು ಬೇರೆ ಯಾವುದೇ ರೀತಿಯಾದಂತಹ ದುಡ್ಡು ಸ್ವೀಕರಿಸಿಲ್ಲ, ಆದ್ರೆ ಈ ಒಂದು ಕೆಲಸ ಸಿಗಲಿ ಅಂತ ನಾವು ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೀವಿ, ಮನವಿಯನ್ನ ಕೂಡ ಮಾಡಿದ್ದೀವಿ, ಅಲ್ದು ಸಾಕಾಗಿದೆ. ಇವತ್ತಿನವರೆಗೂ ನಮಗೆ ಯಾವ ಕೆಲಸ ಕೂಡ ಸರ್ಕಾರದ ಕಡೆಯಿಂದ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿಯ ಹಣವನ್ನ ಸ್ವೀಕರಿಸಿಲ್ಲ. ಇದಷ್ಟೇ ಅಲ್ಲದೆ ದರ್ಶನ್ ಕಡೆಯವರಿಂದ ನಾವು ಯಾವುದೇ ರೀತಿಯ ಹಣವನ್ನ ಸ್ವೀಕರಿಸಿಲ್ಲ. ಈ ಕೇಸನ್ನ ವಾಪಸ್ ಕೂಡ ತೆಗೆದುಕೊಳ್ಳೋದಿಲ್ಲ. ಆತರ ನಾವೇನಾದ್ರೂ ಇಸ್ಕೊಂಡಿದ್ರೆ ನಾವ್ ಯಾಕೆ ಇಂತ ಮನೆಯಲ್ಲಿ ಇರ್ತಿದ್ವಿ, ಇದನ್ನ ನೀವು ಕೂಡ ಯೋಚನೆ ಮಾಡ್ಬೇಕಲ್ವಾ ಅಂತ ರೇಣುಕಾಸ್ವಾಮಿ ಅವರ ತಂದೆ ಹೇಳಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ಪತ್ನಿ ಅವರು ಏನ್ ಮಾತನಾಡಿದ್ದಾರೆ ಅಂತಂದ್ರೆ, ನನ್ನ ಗಂಡ ಅಟ್ಲೀಸ್ಟ್ ಬದುಕಿದ್ರೆ ಸಾಕಾಗಿತ್ತು, ಕೈಯೋ ಕಾಲೋ ಮುರಿದಿದ್ರೆ ಅವರು ಮಾಡಿದ ತಪ್ಪಿಗೆ ಒಪ್ಕೊಳ್ತಿದ್ದೆ, ಬದುಕಿದ್ರೆ ಅಥವಾ ಜೀವ ಉಳಿದಿದ್ರೆ ನನಗೆ ಎಷ್ಟು ಒಂದು ಆನೆ ಬಲ ಇದ್ದಂಗೆ ಇರ್ತಾ ಇತ್ತು. ಆದ್ರೆ ಇವತ್ತು ಅವರು ಸಂಪೂರ್ಣವಾಗಿ ನಮ್ಮನ್ನ ಅಗಲಿದ್ದಾರೆ, ಇದು ನನಗೆ ತುಂಬಾ ನೋವನ್ನ ಉಂಟು ಮಾಡಿದೆ. ನನ್ನ ಸಂಸಾರದ ಬಗ್ಗೆ ನನಗೆ ಬಹಳಷ್ಟು ಯೋಚನೆ ಇತ್ತು, ನನ್ನ ಮಗುವಿನ ಭವಿಷ್ಯದ ಬಗ್ಗೆ ಇದೀಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನೀವೇನಾದ್ರೂ ಅವರಿಗೆ ಕ್ಷಮೆಯನ್ನ ಕೊಡ್ತೀರಾ? ನಿಜವಾಗ್ಲೂ ಅವರೆಲ್ಲ ಬಂದು ನಿಮ್ಮ ಮುಂದೆ ತಪ್ಪಾಯ್ತು ಅಂತ ಒಪ್ಕೊಂಡ್ರೆ ನೀವೇನ್ ಮಾಡ್ತೀರಿ ಅಂತ ನ್ಯೂಸ್ ಆಂಕರ್ ಕೇಳಿದಾಗ, ಇಲ್ಲಿ ಕಾನೂನುಬದ್ಧವಾಗಿ ಏನಾಗ್ಬೇಕೋ ಅದು ಆಗಲಿದೆ, ಕಾನೂನು ಯಾವ ರೀತಿಯ ಆಕ್ಷನ್ ಬೇಕಾದ್ರೂ ತೆಗೆದುಕೊಳ್ಳಲಿ, ಅದಕ್ಕೆ ನಾವು ಬದ್ಧರಾಗಿರ್ತೇವೆ, ನಾವು ಇನ್ನೇನು ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳಿ ಅವರು ಕೂಡ ಮಾತನಾಡಿದ್ದಾರೆ. ಈ ಎಲ್ಲದರ ಬೆನ್ನಲ್ಲೇ ನಟಿ ರಮ್ಯಾ ಅವರು ಕೂಡ ದರ್ಶನ್ ಜೈಲು ಸೇರುತ್ತಲೇ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ಫ್ಯಾನ್ಸ್ ಹಾಗೂ ರಮ್ಯಾ ಅವರ ಮಧ್ಯೆ ಘರ್ಷಣೆ ನಡೀತಾ ಇತ್ತು. ರಮ್ಯಾ ಅವರು ಹಾಕಿದ ಒಂದು ಪೋಸ್ಟ್ ನಿಂದ ದರ್ಶನ್ ಫ್ಯಾನ್ಸ್ ಎಷ್ಟು ಮಾನಹೀನವಾಗಿ ನೋಯಿಸಿದ್ರು, ಸಾಕಷ್ಟು ಕೆಟ್ಟ ಕಮೆಂಟ್ಸ್ ಗಳನ್ನ ಹಾಕಿದ್ರು. ಇದರಿಂದ ನೊಂದ ರಮ್ಯಾ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಪೋಸ್ಟ್ ಮಾಡಿದಂತಹ ದರ್ಶನ್ ಫ್ಯಾನ್ ಅನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಇದೀಗ ರಮ್ಯಾ ಅವರು ದರ್ಶನ್ ಅವರು ಜೈಲಿಗೆ ಹೋಗ್ತಾ ಇದ್ದಂತೆ, ರೇಣುಕಾಸ್ವಾಮಿಗೂ ಒಂದು ಮಗು ಇದೆ, ನಾವು ಅದನ್ನ ಕೂಡ ಯೋಚನೆ ಮಾಡ್ಬೇಕು, ಒಂದು ತಾಯಿ ಒಂದು ಮಗು, ಒಬ್ಬ ಗಂಡನಿಲ್ಲದೆ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ಮುಂಚೆ ಹೋಗೋದಕ್ಕೆ ಹೈಕೋರ್ಟ್ ಏನ್ ಬೇಲ್ ಕೊಟ್ಟಿತ್ತು, ಆವಾಗ ನಮ್ಗೆ ಅನ್ಸಿತ್ತು ಏನಿದು ಈ ರೀತಿ ಆಗ್ಬಿಡುತ್ತಲ್ಲ ಅಂತ. ಬಟ್ ಸುಪ್ರೀಂ ಕೋರ್ಟ್ ಮೇಲೆ ನಮ್ಗೆ ನಿಜವಾಗ್ಲೂ ಒಂದು ನಂಬಿಕೆ ಇತ್ತು, ಕಾನೂನು ಯಾವ ರೀತಿ ಕ್ರಮ ತೆಗೆದುಕೊಂಡ್ರು ಅದು ಸರಿಯಾಗಿ ತೆಗೆದುಕೊಳ್ಳುತ್ತೆ, ಜಸ್ಟಿಸ್ ಇನ್ನು ಬದುಕಿದೆ ಅಂತಾನೆ ನಾವು ನಂಬ್ತೀವಿ. ಆದ್ರೆ ದರ್ಶನ್ ಅವರ ಬಗ್ಗೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕಾದ್ರೆ, ಅವರ
ಹಾಗೂ ಪವಿತ್ರ ಗೌಡ ರಿಲೇಶನ್ಶಿಪ್ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ. ಯಾವತ್ತೂ ಅಷ್ಟೇ ಅವರು ಯಾರ ಜೊತೆ ಇರ್ತಾರೆ, ಯಾರ ಜೊತೆ ರಿಲೇಶನ್ಶಿಪ್ ಮಾಡ್ತಾರೆ ಅನ್ನೋದರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಅನಾವಶ್ಯಕವಾಗಿ ಅಂತವರ ಒಂದು ಫ್ರೆಂಡ್ಶಿಪ್ ಗೋಸ್ಕರ ಕೆರಿಯರ್ ಅನ್ನೇ ಹಾಳು ಮಾಡ್ಕೊಂಡ್ ಬಿಟ್ರು. ನಾನು ಅವರ ಜೊತೆ ಕೆಲಸವನ್ನ ಮಾಡಿದ್ದೇನೆ. ಅವರ ಭವಿಷ್ಯದ ಬಗ್ಗೆ ಕೂಡ ನನಗೆ ಬೇಜಾರಿದೆ. ಯಾಕೆ ಈ ರೀತಿ ಮಾಡ್ಕೊಂಡ್ರು, ಕಾನೂನು ಕೈಗೆ ತಗಲಾಕೊಳ್ಬಾರ್ದಿತ್ತು ಅಂತ ನನಗೂ ತುಂಬಾ ಬೇಜಾರಿದೆ ಅಂತ ರಮ್ಯಾ ಅವರು ತಿಳಿಸಿದ್ದಾರೆ. ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಜೈಲಿಗೆ ಹೋದ ಬೆನ್ನಲ್ಲೇ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಮೊದಲ ಪೋಸ್ಟ್ ನಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ, ದರ್ಶನ್ ಅವರು ಪ್ರಾಣಿಗಳನ್ನ ವೀಕ್ಷಣೆ ಮಾಡ್ತಾ ಇರುವ ರೀತಿಯಲ್ಲಿ ಒಂದು ಫೋಟೋವನ್ನ ಹಾಕಿ ಬ್ಯಾಕ್ ಸೈಡ್ ಇಂದ ಅದಕ್ಕೆ ಒಂದು ಹಾರ್ಟ್ ಬ್ರೇಕ್ ಸಿಂಬಲ್ ಅನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಪೋಸ್ಟ್ ಹಾಕಿ ಅದರಲ್ಲಿ ಎಲ್ಲ ಫ್ಯಾನ್ಸ್ ಗೋಸ್ಕರ ದರ್ಶನ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ವಿಜಯಲಕ್ಷ್ಮಿ ದರ್ಶನ್. ನಿಮ್ಮ ಪ್ರೀತಿಯ ದರ್ಶನ್ ಅವರು ನಿಮಗೆ ಕಳುಹಿಸಿರುವ ಸಂದೇಶ ಕನ್ನಡ ಅಭಿಮಾನಿಗಳಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ. ನಾನು ಎಲ್ಲೇ ಇದ್ರೂ ಸಹ ಹೇಗೆ ಇದ್ರೂ ಸಹ ನಿಮ್ಮಗಳ ಶ್ರೇಯಸ್ಸನ್ನ ಬಯಸ್ತೇನೆ. ಪ್ರಸಕ್ತ ವಿದ್ಯಮಾನ ಏನೇ ಇದ್ರೂ ನನ್ನ ನಂಬಿ ಕನಸು ಕಟ್ಟಿರುವಂತಹ ನಿರ್ದೇಶಕ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿಯೇ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತೇನೆ ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿರುತ್ತೇನೆ. ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ, ಅದನ್ನ ಕೇವಲ ಮನೋರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು. ಇಂತಿ ನಿಮ್ಮ ಪ್ರೀತಿಯ ದಾಸ ಅಂತ ದರ್ಶನ್ ಅವರು ಕಳುಹಿಸಿರುವ ಒಂದು ಸಂದೇಶವನ್ನ ಪೋಸ್ಟ್ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಬರೆದುಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಹಿರಿಯ ಹೈಕೋರ್ಟ್ ವಕೀಲರು ಈ ಒಂದು ಕೇಸ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಎಲ್ಲಾ ಸಾಕ್ಷಿಗಳು ಇವೆ, ಅವರಿಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ. 10 ರಿಂದ 14 ವರ್ಷ ಅಂತ ಎಣಿಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇವರಿಗೆ ಜೀವಾವಧಿ ಶಿಕ್ಷೆ ಆಗುವುದಂತೂ ಖಂಡಿತ. ಇವರು ಸಣ್ಣ ಪುಟ್ಟ ಕೇಸ್ ನಲ್ಲಿ ಸಿಕ್ಕಾಕೊಂಡಿಲ್ಲ. ರೇಣುಕಾಸ್ವಾಮಿ ಕೇಸ್ ನಲ್ಲಿ ಕ್ರೂರಾತಿ ಕ್ರೂರವಾಗಿ ನಡೆದುಕೊಂಡಿದ್ದು ಈಗ ಎಲ್ಲಾ ಸಾಕ್ಷಿಗಳು ಸಿಕ್ಕಿವೆ. ಇನ್ನು ಪಟ್ಟಣಗೆರೆ ಸೆಟ್ ನಲ್ಲಿ ಎಲ್ಲಾ ಫುಟೇಜ್ ಕೂಡ ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲಿ ಎಷ್ಟು ಕ್ರೂರವಾಗಿ ನಡೆದುಕೊಂಡಿದ್ದಾರೆ ಎಂಬುದು ರೆಕಾರ್ಡ್ ಕೂಡ ಆಗಿದೆ. ಪ್ರತಿಯೊಂದನ್ನು ಕೂಡ ಕೋರ್ಟ್ ಗೆ ಸಬ್ಮಿಟ್ ಮಾಡಲಾಗಿದೆ. ರೇಣುಕಾಸ್ವಾಮಿಗೆ ಯಾವ ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಹೊಡೆದಿದ್ದಾರೆ, ಎಷ್ಟು ಕ್ರೂರವಾಗಿ ಬಿಹೇವ್ ಮಾಡಿದ್ದಾರೆ, ಅದೆಲ್ಲ ವಿಡಿಯೋ ಮಾಡಿ ಪವಿತ್ರಗೆ ವಾಟ್ಸ್ಆಪ್ ನಲ್ಲಿ ಕೂಡ ಕಳುಹಿಸಿದ್ದಾರೆ. ನೋಡು ನಿನಗೋಸ್ಕರ ನಾನು ಏನೆಲ್ಲ ಮಾಡಿದ್ದೇನೆ, ಎಷ್ಟೆಲ್ಲ ಅವನಿಗೆ ಬುದ್ಧಿ ಕಲಿಸಿದ್ದೀವಿ ಅಂತ ಹೇಳಿ ಪ್ರತಿಯೊಂದು ಕೂಡ ಈಗ ಸಾಕ್ಷಿಯನ್ನ ರಿಟ್ರೀವ್ ಕೂಡ ಮಾಡಲಾಗಿದೆ. ಪೊಲೀಸರು ಪ್ರತಿಯೊಂದನ್ನು ರಿಟ್ರೀವ್ ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇವರು ಆಚೆ ಬರ್ತಾರೆ ಅನ್ನೋದು ಖಂಡಿತವಾಗಿಯೂ ಡೌಟ್ ಅಂತಾನೆ ಹೇಳಬಹುದು. ಸದ್ಯ ಸುಪ್ರೀಂ ಕೋರ್ಟ್ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ಜೈಲಿಗಟ್ಟಿದ್ದು ದರ್ಶನ್ ಅವರಿಗೆ ಎಷ್ಟು ವರ್ಷ ಶಿಕ್ಷೆಯನ್ನು ವಿಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.